ವಾಸ ಮಾಡಬೇಕಂತೇಳಿ ಇದನ್ನು ಕಟ್ಟಿಕೊಂಡಿದ್ದಾನಂತ. ಇದರಲ್ಲಿರತಕ್ಕಂಥ ದೈವತ್ವವನ್ನು ನೀನೆಂದಾದರೂ ಆಲೋಚನೆ ಮಾಡಿದೀಯಾ? ನಿನ್ನಲ್ಲೇ ಇದ್ದು ನಿನ್ನನ್ನು ಎಚ್ಚರಿಸುವಂಥ ದೇವರನ್ನೆಂದಾದರೂ ಆಲೋಚನೆ ಮಾಡಿದೀಯಾ? ನಿನ್ನಲ್ಲೇ ನಿವಾಸ ಮಾಡಿ ನಿನ್ನನ್ನು ಅಭಿವೃದ್ಧಿಪಡಿಸಬೇಕು, ನಿನ್ನ ಬೆಳಕಿಗೆ ನಡೆಸಬೇಕು, ನಿನ್ನ ಸತ್ಯದ ಮಾರ್ಗದಲ್ಲಿ ನಡೆಸಬೇಕು, ನಿನ್ನನ್ನು ಪರಲೋಕಕ್ಕೆ ಕೊಂಡೊಯ್ಯಬೇಕು. ನಾನು ಇಲ್ಲೇ ಇದ್ದು ಆರಾಧನೆ ಹೊಂದಬೇಕಂತ ಪರಲೋಕದಲ್ಲಿರುವಂಥ ದೇವರು ನಿನ್ನಲ್ಲಿ ಬಂದು ನಿವಾಸ ಮಾಡಬೇಕಂತ ಆಸೆ ಪಟ್ಟಿರ್ತಾನೆ ದೇವರು. ಅದು ಅರ್ಥ ಆಗ್ತಾ ಇಲ್ಲ ಇವತ್ತು ಮನುಷ್ಯರಿಗೆ. ಏನೋ ವಾರಕ್ಕೊಂದ್ಸಲ ಚರ್ಚಿಗೆ ಹೋಗಿ ಬಂದುಬಿಟ್ರೆ ಆಯ್ತು ಬಿಡು, ಭಕ್ತಿ ಆಯ್ತು ಅನ್ಕೊತಾನೆ. ವಾರಕ್ಕೊಂದ್ಸಲ ಗುಡಿಗೆ ಹೋಗಿ ಆರಾಧನೆ ಮಾಡ್ಕೊಂಬಂದ್ರೆ ಆಯ್ತು ಬಿಡು, ಅಷ್ಟೇ ಸಾಕಂತಾನೆ. ಇದು ಯಾರ ಮನೆ? ಇದು ಯಾರ ಮನೆ? ಇದು ಈ ದೇಹ ಯಾರ ಮನೆ? ದೇವರ ಮನೆ. ಮತ್ತು ದೇವರ ಮನೆ ಹೆಂಗಿರ್ಬೇಕು ರೀ? ನಾವು ಮನೆ ಕಟ್ಟುವಾಗ ನಮ್ಮ ಮನೆಗಳಲ್ಲಿ ಒಂದು ಸಣ್ಣದೊಂದು ಇಷ್ಟು ಸೈಜ್ ಅಂತೇಳಿ ಗುಡಿಗೆ ಬಿಡ್ತೀವಿ. ಅದೇನಂತರ ಬೆಡ್ರೂಮ್ ದೊಡ್ಡದಿರ್ತದ, ಕಿಚನ್ ರೂಮ್ ದೊಡ್ಡದಿರ್ತದ, ಹಾಲ್ ದೊಡ್ಡದಿರ್ತದ, ಒಂದು ಸಣ್ಣದೊಂದು ಮೂಲೆ ಕಟ್ಟಿರ್ತೀವಿ. ಇದೇನಂದರೆ ಇದು ದೇವರ ಮನೆ. ಅಲ್ಲಿ ಒಂದು ತನಗಿಷ್ಟವಾದಂಥದ್ದನ್ನು ಇಟ್ಟು ಇದು ದೇವರ ಮನೆ ಅಂತೀವಿ. ಅಂದರೆ ನೀನು ಮಲ್ಕೊಳ್ಳಾಕ ಬೆಡ್ರೂಮ್ ಏನೋ ದೊಡ್ಡದಾಗಿರಬೇಕು, ನೀನು ಸಂಚಾರ ಮಾಡುವುದಕ್ಕೂ ಕೂತ್ಕೊಳ್ಳುವುದಕ್ಕೂ ಹಾಲ್ ದೊಡ್ಡದಾಗಿರಬೇಕು, ಅಡುಗೆ ಮನೆ ದೊಡ್ಡದಾಗಿರಬೇಕು, ನೀನು ಸ್ನಾನ ಮಾಡುವಂಥ ಬಾತ್ರೂಮ್ ದೊಡ್ಡದಾಗಿರಬೇಕು. ಎಲ್ಲ ದೊಡ್ಡದು ಮಾಡಿಕೊಂಡು ದೇವರ ಮನೆ ಚಿಕ್ಕದಾಗಿ ಮಾಡಿಕೊಂಡು ಇಲ್ಲೇ ಇರಪ್ಪ ನಾನು ಅಂತ ಹೇಳ್ತೀನಿ. ಅಲ್ಲೆಲ್ಲ ಪ್ರಿಯರೇ, ದೇವರು ತಾನಾಗಿ ಕಟ್ಟಿಕೊಂಡು ಭೂಮಿ ಆಕಾಶಗಳು ಹಿಡಿಯಲಾರದಷ್ಟು ಮಹತ್ತರವಾದ ದೇವರು ನಿನ್ನೊಳಗೆ ಪ್ರವೇಶ ಮಾಡಿ ನಿನ್ನಲ್ಲೇ ಇದ್ದುಕೊಂಡು ತಾನು ಆರಾಧನೆ ಹೊಂದಬೇಕಂತೇಳಿ ಆಸೆ ಪಟ್ಟಿದ್ದಾನೆ. ಪ್ರಿಯರೇ, ನಿನ್ನನ್ನು ಆತ್ಮೀಯ ಬೆಳವಣಿಗೆ ಅಭಿವೃದ್ಧಿ ಮಾಡಬೇಕು, ನಿನ್ನನ್ನು ತಾನು ಇಷ್ಟ ಬಂದಂತೆ ಬೆಳೆಸಿಕೊಳ್ಳಬೇಕಂತೇಳಿ ಆಲೋಚನೆ ಮಾಡಿದ್ದಾನೆ ದೇವರು. ಆಲೋಚನೆ ಮಾಡು. ದೇವರು ಅಷ್ಟದ್ಭುತವಾಗಿ ಆಲೋಚನೆ ಮಾಡಿ ನಿನ್ನ ನಿರ್ಮಾಣ ಮಾಡಿ ನಿನ್ನೊಳಗೆ ಇದ್ದುಕೊಂಡು ಆರಾಧನೆ ಹೊಂದಬೇಕಂತಂದರೆ ಇವತ್ತು ನಾವೇನು ಮಾಡಿದ್ದೀವಿ? ದೇವರ ಆಲಯ ಪವಿತ್ರವಾಗಿರಬೇಕು, ಪರಿಶುದ್ಧವಾಗಿರಬೇಕು. ಇದೇ ಕೊರಿಂಥ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 16ನೇ ವಚನವನ್ನು ಓದ್ರಿ ಪ್ರಿಯರೇ. 3ನೇ ಅಧ್ಯಾಯ 16ನೇ ವಚನವನ್ನು ಓದ್ರಿ. ಎಷ್ಟು ಅದ್ಭುತವಾಗಿ ಹೇಳ್ತಾ ಇದ್ದಾನೆ. ಆ ಆಲಯ ಹೆಂಗಿರ್ಬೇಕಂತ ನೋಡ್ರಿ ಪ್ರಿಯರೇ. ನೀವು ದೇವರ ಆಲಯವಾಗಿದ್ದೀರಿ, ದೇವರಾತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ತಿಳಿಯದು. ಯಾವನಾದರೂ ದೇವರಾಲಯವನ್ನು ಕೆಡಿಸಿದರೆ ನಾನು ಅವನನ್ನು ಕೆಡಿಸುವೆನು. ಇದು ಇಲ್ಲಿ ದೇವರಿದಾನಂತೆ, ಈ ದೇವರಿರುವಂಥ ಆಲಯ ಪವಿತ್ರವಾಗಿರಬೇಕಂತೆ. ಆ ಪವಿತ್ರವಾಗಿ ಯಾರು ಆ ದೇಹವನ್ನು ಕಾಪಾಡಿಕೊಳ್ಳಿದಲ್ಲೋ ಅವರನ್ನು ನಾನು ಹಾಳು ಮಾಡಿ ಬೆಂಕಿಗೆ ತಳ್ಳುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದೇನೆ ಪ್ರಿಯರೇ. ದೇವರ ಪರಿಶುದ್ಧ ಆಲಯ ಕಟ್ಟಿಕೊಂಡಿರ್ತಕ್ಕಂಥ ನಿನ್ನ ದೇಹ, ದೇವರಿಗೆ ನಿವಾಸ ಯೋಗ್ಯವಾಗಿರ್ತಕ್ಕಂಥ ನಿನ್ನ ದೇಹ ಮಲಿನ ಮಾಡಿಕೊಳ್ತಾ ಇದ್ದೀವಿ ನಾವು ಇವತ್ತು. ಇದರಲ್ಲಿ ಕೆಟ್ಟ ಆಲೋಚನೆಗಳು, ಇದರಲ್ಲಿ ಕೆಟ್ಟ ಕ್ರಿಯೆಗಳು, ಪಾಪದಿಂದ ತುಂಬಿರತಕ್ಕಂಥ ಈ ದೇಹವನ್ನು ದೇವರಿಗೆ ಕೊಟ್ಟರೆ ದೇವರು ಶುದ್ಧಿ ಮಾಡಿ ಸ್ವಚ್ಛ ಮಾಡಿ ಅದನ್ನು ಪವಿತ್ರ ಮಾಡಿ ಅದರಲ್ಲಿ ಇರಬೇಕಂತ ಆಲೋಚನೆ ಮಾಡ್ತಾ ಇದ್ದಾನೆ. ಆದರೆ ದೇಹವನ್ನು ದೇವರಿಗೆ ಒಪ್ಪಿಸಿಕೊಡ್ತಾ ಇಲ್ಲ ಪ್ರಿಯರೇ. ನಾವು ಕಂದ, ನಿನ್ನ ಮನಸ್ಸನ್ನು ನನಗೆ ಕೊಡು ಅಂತ ಕೇಳ್ತಾ ಇದ್ದಾನೆ ಪ್ರಿಯರೇ. ನಿನ್ನ ಮನಸ್ಸು ನನಗೆ ಕೊಡು, ಅದನ್ನು ಶುದ್ಧಿ ಮಾಡಿಕೊಳ್ಳುತ್ತೇನೆ, ಅದು ಪವಿತ್ರವಾಗಿ ಮಾಡಿಕೊಳ್ಳುತ್ತೇನೆ ಎಂಬುದಾಗಿ ಜ್ಞಾನೋಕ್ತಿಗಳಲ್ಲಿ 23-26ನೇ ವಚನ, 23ನೇ ಅಧ್ಯಾಯ 26ನೇ ವಚನ ಇರಬೇಕು ಪ್ರಿಯರೇ. ಒಂದ್ಸಲ ತೆಗಿರಿ ಪ್ರಿಯರೇ ಜ್ಞಾನೋಕ್ತಿಗಳು. ಮುಗಿಸ್ತೀನಿ, ನನಗೆ ಸಮಯ ಇಲ್ಲ. ಜ್ಞಾನೋಕ್ತಿಗಳು 23ನೇ ಅಧ್ಯಾಯ 26ನೇ ವಚನ ನೋಡ್ಕೊಳ್ಳೋಣ ಪ್ರಿಯರೇ. ಕಂದ, ನನ್ನ ಕಡೆಗೆ ಮನಸ್ಸು ಕೊಡು. ಕಂದ, ನನ್ನ ಕಡೆಗೆ ಮನಸ್ಸು ಕೊಡು. ಯಾಕೆ ಇಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ ಮನುಷ್ಯನ? ಯಾಕೆ ಗೊತ್ತಾ? ನಿನ್ನ ಮನಸ್ಸು, ನಿನ್ನ ದೇಹ ಹಾಳಾಗಿದೆ. ನಾನು ಇರಬೇಕಾದಂಥ ಸ್ಥಾನ ನೀನು ಕೆಡಿಸ್ಕೊಂಡಿದ್ದೀಯಾ. ನಾನು ನಿವಾಸ ಮಾಡುವುದಕ್ಕಾಗಿ ತಾಯಿ ಗರ್ಭದಲ್ಲಿ ಅದನ್ನು ನಿರ್ಮಾಣ ಮಾಡಿಕೊಂಡಿದ್ದೇನೆ, ಅದರಲ್ಲಿ ನಾನೇ ಇಲ್ದಂಗೆ ಮಾಡಿಕೊಂಡಿದ್ದೀಯ ನೀನು. ಕೇವಲ ಭೂ ಸಂಬಂಧವಾದಂಥ ಆಲೋಚನೆಗಳು, ಏನು ಕುಡಿಬೇಕು, ಏನು ತಿನ್ನಬೇಕು, ಹೆಂಗೆ ಒದ್ಕೊಳ್ಬೇಕು, ಏನು ಮಜಾ ಮಾಡಬೇಕು, ಹೆಂಗೆ ಸುಖ ಪಡಬೇಕು, ಹೆಂಗೆ ಜೀವನ ಮಾಡಬೇಕು,
ಕೇವಲವಾಗಿ ಲೋಕ ಸಂಬಂಧಪಟ್ಟಂಥ 60-70 ವರ್ಷಗಳಿಗೆ ಸಂಬಂಧಪಟ್ಟ ಆಲೋಚನೆಗಳನ್ನು ಇಟ್ಟುಕೊಂಡಿದ್ದೀವಿ ಹೊರತು ಸತ್ತ ನಂತರ ಮಹಾಲೋಕ ಸೇರಬೇಕಾಗಿದೆ, ನಾನು ಪರಲೋಕಕ್ಕೆ ಹೋಗಬೇಕಾಗಿದೆ, ಪರಲೋಕ ನಂದು ಶಾಶ್ವತವಾದಂಥ ಸ್ಥಳ, ಆ ಸ್ಥಳದಲ್ಲಿ ನಿವಾಸ ಮಾಡಬೇಕಂದ್ರೆ ಈ ಭೂಮಿ ಮೇಲೆ ದೇವರು ಕೊಟ್ಟಂಥ ಈ ದೇಹದಲ್ಲಿ ದೇವರಿಗೆ ಸ್ಥಾನಮಾನ ಕೊಟ್ಟು ದೇವರನ್ನ ಮಹಿಮೆಪಡಿಸುತ್ತಾ ನಾನು ಪರಿಶುದ್ಧನಾಗಿ ಬದುಕಬೇಕಂತ ಆಲೋಚನೆ ಇಲ್ಲದಂಗೆ ಬದುಕ್ತಾ ಇದ್ದಾನೆ ಇವತ್ತು ಮನುಷ್ಯ. ನೋಡ್ರಿ, ಯಾರು ನೋಡ್ತಾರೆ ನೋಡ್ರಿ, ಯಾವ ಧರ್ಮದವ್ರನ್ನ ನೋಡ್ರಿ, ಯಾವ ಮತಕ್ಕೆ ಸಂಬಂಧಪಟ್ಟವ್ರು ನೋಡ್ರಿ, ಕೇವಲ ಲೋಕ ಸಂಬಂಧಪಟ್ಟಂಥ ವಿಷಯಗಳು. ಕ್ರೈಸ್ತರು ಕೂಡ ಅದೇ ರೀತಿಯಲ್ಲಿ. ಪ್ರತಿಯೊಬ್ಬ ಮನುಷ್ಯನು ಭೂಮಿ ಮೇಲೆ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬನು ಒಣನಾಲ ಕಾಣಿಸಿಕೊಳ್ಳತಕ್ಕಂಥ ಈ ಯಾವತ್ತು ಭೂಮಿ ಮೇಲೆ ನರ ಮನುಷ್ಯನಾಗಿ ಬದುಕುವಂಥ ಪ್ರತಿಯೊಬ್ಬನು ಕೂಡ ಲೋಕ ಸಂಬಂಧವಾದಂಥ ಆಲೋಚನೆಗಳಿಂದಲೇ ಬದುಕ್ತಾ ಇದ್ದಾನೆ. ನಂದು ಈ ಲೋಕ ಶಾಶ್ವತ ಅಲ್ಲ ಅಂತ ಗೊತ್ತಿದ್ದರೂ ಕೂಡ ಈ ಲೋಕಕ್ಕಾಗಿ ತವಕ ಪಡ್ತಾ ಇದ್ದಾನೆ. ಎಂದಾದರೂ ಒಂದು ದಿನ ಸತ್ತೇ ಸಾಯ್ತೀನಂತ ಗೊತ್ತಿದ್ರೂ ಕೂಡ ಆಸ್ತಿ ಅಂತಸ್ತಿಗಾಗಿ ತವಕ ಪಡ್ತಾ ಇದ್ದಾನೆ. ಯಾರ್ರೀ ಶಾಶ್ವತವಾಗಿ ಬದುಕುವರು? ಇಲ್ಲಿ ಯಾರಾದರೂ ಇದ್ದೀರಾ ನಾನು ಶಾಶ್ವತವಾಗಿ ಇಲ್ಲೇ ಬದುಕುತ್ತೇನಂತ ಹೇಳಷ್ಟು ಧೈರ್ಯವುಳ್ಳವರು ಯಾರಾದರೂ ಇದ್ದೀರಾ ಇಲ್ಲಿ? ನಾನು ಯಾವಾಗಲೂ ಜೀವಿಸುವಂಥವನಾಗಿದ್ದೇನೆ ಅಂತಕ್ಕಂಥವ್ರು ಯಾರಾದ್ರೂ ಇದ್ದರೆ, ಇಲ್ಲೇ ನನಗೆ ಎಲ್ಲ ಕಾಲ ಅಂತೇಳಿ ಹೇಳುವಂಥವ್ರೊಬ್ಬರಾದ್ರೂ ಇದ್ದರೆ ಇಲ್ಲಿ? ಯಾವಾಗ ಮರಣ ಬರುತ್ತೋ, ಯಾವಾಗ ಕೊಂಡೊಯ್ತಾನೋ, ಯಾವಾಗ ಈ ಲೋಕವನ್ನು ಬಿಟ್ಟು ಹೋಗ್ತೀವೋ ನಮಗೆ ಗೊತ್ತಿಲ್ಲ ಪ್ರಿಯರೇ. ಇದು ನಮ್ಮದಲ್ಲ ಪ್ರಿಯರೇ, ಈ ಲೋಕ ನಮ್ಮದಲ್ಲ ಪ್ರಿಯರೇ. ನಾವು ಕೇವಲವಾಗಿ ದೇವರ ನಿರ್ಮಾಣವಾಗಿದ್ದೇವೆ. ಆ ನಿರ್ಮಾಣ ಯಾಕೆ ಮಾಡಿದ್ದಾನೆಂದರೆ ಈ ದೇಹದಲ್ಲಿ ದೇವರು ಇದ್ದುಕೊಂಡು ತನ್ನನ್ನು ತಾನು ಮಹಿಮೆಪಡಿಸಿಕೊಳ್ಳಬೇಕಂತೇಳಿ ಅನ್ಕೊಂಡು ಈ ನಿರ್ಮಾಣ ಮಾಡಿದ್ದಾನೆ. ಈ ದೇಹಗಳಿಗೆ ದೇವರಿಗೆ ಒಪ್ಪಿಸಬೇಕು ಹೊರತು ನಿನ್ನ ಇಷ್ಟ ಬಂದಂಗೆ ಈ ದೇಹಗಳನ್ನು ಉಪಯೋಗ ಮಾಡಿಕೊಂಡ್ರೆ ಬಹಳ ಪ್ರಮಾದ ಇದೆ ಪ್ರಿಯರೇ. ಮುಂದೆ ಬಹಳ ಪ್ರಮಾದ ಇದೆ. ನೀನು ಅನ್ಕೊಂಡಿರ್ಬೋದು ನನ್ನ ಶರೀರ ನನ್ನಿಷ್ಟ, ನಾನು ಹೆಂಗಾದ್ರೆ ಬದುಕ್ತೀನಿ, ಹೆಂಗಾದ್ರೆ ಮಾಡ್ತೀನಿ ಅಂತೇಳಿ. ಹಿಂಗ ಉರಿಗೊಳ್ಳಬೇಡ. ಹಿಂಗ ಉರಿಗೊಂಡ್ರೆ ಅಹಂಕಾರದಿಂದ ನೀನು ಜೀವನ ಮಾಡಿದರೆ, ಅಹಂಕಾರ ಭಾವನೆಗಳಿಂದ ಇದ್ದರೆ ನಿನ್ನ ಏನು ಮಾಡಬೇಕಂದ್ರೆ ಅದು ಮಾಡ್ತಾನೆ ಪ್ರಿಯರೇ ದೇವರು. ದೇವರಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಇಡೀ ಪ್ರಪಂಚವನ್ನೇ ಪರಿಪಾಲನೆ ಮಾಡಿರ್ತಕ್ಕಂಥ ಮೊಟ್ಟ ಮೊದಲನೆಯ ರಾಜನು ನೆಬೂಕದ್ನೆಚ್ಚರ್ ಚಕ್ರವರ್ತಿ. ಗೊತ್ತಲ್ಲ? ಚರಿತ್ರೆ ಗೊತ್ತಿದ್ರೆ ಮಾತಾಡೋಣ. ನೆಬೂಕದ್ನೆಚ್ಚರ್ ಬಬುಲೋನ್ ಸಾಮ್ರಾಜ್ಯವನ್ನು ಪರಿಪಾಲನೆ ಮಾಡಿರ್ತಕ್ಕಂಥ ಅಧಿನೇತನು ಆತನು.